ಮಾಡ್ರಿ ಸರ್. ನಮಸ್ಕಾರ ಎಲ್ರಿಗೂ. ನಾವಿವತ್ತು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯಲ್ಲಿ ಬರುವಂತಹ ಡ್ಯಾಗೇರಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಈ ಡ್ಯಾಗೇರಹಳ್ಳಿ ಗ್ರಾಮದಲ್ಲಿ ಈ ಊರು ಬಾಗಿಲಿದೆ, ಇದು ಊರು ಬಾಗಿಲು. ಮತ್ತು ಇದು ಲಕ್ಷ್ಮಣೇಶ್ವರ ದೇವಸ್ಥಾನ, ವೀರ ಲಕ್ಷ್ಮಣ ದೇವಸ್ಥಾನ. ಇದು ದೇವಸ್ಥಾನ ಮುಂಭಾಗದಲ್ಲಿ ಒಂದು ಶಾಸನ ಇತ್ತು. ಆ ಶಾಸನ ಬೇಲಿ ಒಳಗಡೆ ಮುಚ್ಚೋಗಿತ್ತು. ಆ ಶಾಸನನ ಈಗ ತೆಗೆದು ಇಲ್ಲಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು, ಚಿರಂಜೀವಿ ಮತ್ತು ಇಲ್ಲಿ ಲಕ್ಷ್ಮಣ, ಇಲ್ಲಿ ಯಾರಿದ್ರು ಎಲ್ಲರೂ ಸೇರಿಕೊಂಡು ಶಾಸನನ ಹೊರಗಡೆ ತೆಗೆದು ಇಲ್ಲಿ ದೇವಸ್ಥಾನ ಮುಂದ್ಗಡೆ ತಂದಿಟ್ಟಿದ್ದಾರೆ. ಅದನ್ನೀಗ ಅಧ್ಯಯನ ಮಾಡಿದ್ದೀವಿ. ಅದೇನು ಹೇಳುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ಈ ಶಾಸನ ಸುಮಾರು 4.5 ಅಡಿ ಉದ್ದ ಇದೆ ಮತ್ತು ಒಂದು 3 ಅಡಿ ಅಗಲ ಇದೆ. ಕನ್ನಡ ಭಾಷೆ ಮತ್ತು ಕನ್ನಡ ಲಿಪಿಯಲ್ಲಿ ಬರೆದಿರುವಂಥದ್ದು. ಮೇಲ್ಭಾಗದಲ್ಲಿ ಇಲ್ಲಿ ಚಂದ್ರ ಇದೆ, ಮತ್ತು ಇಲ್ಲಿ ತಿರುನಾಮ ಇದೆ, 3 ನಾಮ ಇದೆ. ಮತ್ತು ಈ ಭಾಗದಲ್ಲಿ ಎಡಗಡೆ ಇಲ್ಲಿ ಚಂದ್ರ ಸೂರ್ಯ ಇರಬೇಕಿತ್ತು, ಚಂದ್ರ ಇದೆ ಈ ಕಡೆ ಸೂರ್ಯ ಇರಬೇಕಿತ್ತು. ಆದರೆ ಕಲ್ಲು ಒಡೆದೋಗಿರೋದ್ರಿಂದ ಕಂಡುಬರೋದಿಲ್ಲ, ನಮಗೆ ಸಿಕ್ಕಿಲ್ಲ. ಅದು ಯಾವುದೋ ಒಂದು ಟೈಮಲ್ಲಿ ಒಡೆದೋಗಿರಬೇಕು. ಈ ಮುಖ್ಯವಾಗಿ ಈ ಶಾಸನ ಏನು ಹೇಳುತ್ತೆ ಅಂದರೆ, ಶಾಲಿವಾಹನ ಶಕ ವರ್ಷ ಈ ಡೇಟ್ ಹೋಗಿದೆ, 1522 ಇರಬೇಕು ಅಥವಾ 1622 ಇರಬೇಕು. ಆದರೆ ಇಲ್ಲಿ ಬರೀ 22 ಮಾತ್ರ ಇದೆ. ಆ ಕಾಲದಲ್ಲಿ ಅಂದರೆ ಕ್ರಿಸ್ತ ಶಕ 1600 ಕಾಲದಲ್ಲಿ 1600 ಕಾಲದಲ್ಲಿ ಮಹಾಮಂಡಳೇಶ್ವರ, ವಿಜಯನಗರ ಸಾಮ್ರಾಜ್ಯದಲ್ಲಿ ಮಹಾಮಂಡಳೇಶ್ವರ ಇಲ್ಲಿ ಆಳ್ವಿಕೆ ಮಾಡುವಂತಹ ಸಮಯದಲ್ಲಿ ವೇರಿಯರಹಳ್ಳಿ ಅಂತ ಇದೆ. ಅಂದರೆ ವೇರಿಯರಹಳ್ಳಿ ಅಂತ ಹೇಳಿದರೆ ಎರವರಹಳ್ಳಿ ಅಂತ. ಎರವರಹಳ್ಳಿ ಊರನ್ನು ಒಂದು ದೇವಾಲಯಕ್ಕೆ ದಾನವಾಗಿ ಕೊಟ್ಟಿರೋಂಥ ಮಾಹಿತಿ ಈ ಶಾಸನದಲ್ಲಿದೆ. ಅಂದರೆ ಎರವರಹಳ್ಳಿ ಅಂತ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರುವಂಥ ಎರವರಹಳ್ಳಿ ಗ್ರಾಮನ ಇಲ್ಲಿ ದೇವಾಲಯಕ್ಕೆ ದಾನ ಕೊಟ್ಟಿದ್ದಾರೆ. ಯಾವ ದೇವಾಲಯ ಅಂತೇಳಿ ಶಾಸನ ಸೌದೋಗಿರೋದ್ರಿಂದ ನಮಗೆ ತಿಳಿದು ಬರೋದಿಲ್ಲ. ಆದರೆ ಇಲ್ಲಿ 3 ನಾಮ ಇದೆಯಲ್ಲ, 3 ನಾಮದ ಆಧಾರದ ಮೇಲೆ ಬಹುಶಃ ಇಲ್ಲಿ ರಂಗನಾಥಸ್ವಾಮಿ ದೇವಸ್ಥಾನಕ್ಕೋ ಯಾವುದಕ್ಕೋ ದಾನವಾಗಿ ಕೊಟ್ಟಿರಬೇಕು ಅಂತೇಳಿ ನಾವು ಊಹೆ ಮಾಡ್ಬೋದು. ಜೊತೆಗೆ ಈ ನೀಡಿದಂತಹ ದಾನವನ್ನು ಯಾರಾದರೂ ಅಪಹರಣ ಮಾಡ್ಕೊಳ್ಳೋದಾಗಲಿ ಅಥವಾ ಯಾರಾದರೂ ಹಾಳು ಮಾಡಿದರೆ, ದುರುಪಯೋಗ ಪಡ್ಕೊಂಡ್ರೆ ಅಂತಹವರಿಗೆ ಆಗುವಂತಹ ಶಾಪದ ಬಗ್ಗೆ ಕೊನೆಗೆ ಶಾಸನ ಇಲ್ಲಿ ಹೇಳುತ್ತೆ. ಅಂದರೆ ಯಾರು ಇದನ್ನು ಹಾಳು ಮಾಡ್ತಾರೋ ಅಂತಹವರು ಗಂಗೆಯಲ್ಲಿ, ಗಂಗಾ ನದಿ ಅಂತ ಪವಿತ್ರ ನದಿ ಅಂತ ನಾವು ಕರಿತೀವಿ, ಆ ಗಂಗಾ ನದಿ ತೀರದಲ್ಲಿ ಹಸು ಕೊಂದ ಪಾಪನೋ ಅಥವಾ ತಂದೆ ತಾಯಿನ ಕೊಂದ ಪಾಪ, ಈ ರೀತಿ ಪಾಪವನ್ನು ಹೇಳಿರುವಂತಹ ಮಾಹಿತಿ ಕೊನೆಗಿದೆ. ಇಷ್ಟು ಈ ಶಾಸನದ ಮಾಹಿತಿ. ಅಂದರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ವೆರಿಯರಹಳ್ಳಿ ಅಂದರೆ ಎರವರಹಳ್ಳಿ ಗ್ರಾಮನ ಒಂದು ದೇವಾಲಯಕ್ಕೆ ದಾನವಾಗಿ ನೀಡಿರುವಂತಹ ಮಾಹಿತಿ ಈ ಶಾಸನದಲ್ಲಿ ಇರುವಂಥದ್ದು. ಈ ಶಾಸನನ ಇದೇ ರೀತಿ ಇಲ್ಲಿ ಸಂರಕ್ಷಣೆ ಮಾಡ್ಕೊತೀವಿ ಅಂತೇಳಿ ಇಲ್ಲಿ ಸ್ಥಳೀಯರು ಹೇಳಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ಕೋಣ. ನಮಸ್ಕಾರ.